ಅದರ ನಡುವೆ ಕಾಶ್ಮೀರದ ಕಣಿವೆಯಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರರ ಅಡಗುತಾಣವನ್ನ ಪತ್ತೆ ಹಚ್ಚಿದೆ ಭಾರತೀಯ ಸೇನೆ. ಸುಮಾರು 70 ಜನ ಉಗ್ರರ ಅಡಗುತಾಣವನ್ನ ಪತ್ತೆ ಹಚ್ಚಿದೆ. ಕಾಡಿನಲ್ಲಿ ಗುಹೆಯನ್ನ ನಿರ್ಮಿಸಿ ಅಡಗುತಾಣವನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಅಡಗುತಾಣಗಳಲ್ಲಿ 1 ತಿಂಗಳಿಗಾಗುವಷ್ಟು ದಿನಸಿಯನ್ನ ಕೂಡ ಸಂಗ್ರಹ ಮಾಡಿಕೊಂಡಿದ್ರು. ಬಂಡೆ ಮರದ ಕೆಳಗೆ ಉಗ್ರರು ಅಡಗುತಾಣಗಳನ್ನ ಮಾಡ್ಕೊಂಡಿದ್ರು. ಅದನ್ನ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಪತ್ತೆ ಹಚ್ಚಿದೆ. ಕಾಶ್ಮೀರದ ಕಣಿವೆಯಲ್ಲಿ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದ್ದು ಈಗ ಎಲ್ಲೆಲ್ಲ ಅವಿತ್ಕೊಂಡಿದ್ರು ಅವೆಲ್ಲವನ್ನ ಕೆದಕಿ ತೆಗಿತಾ ಇದ್ದಾರೆ. ಉಗ್ರರ ಅಡಗುತಾಣವನ್ನ ಭಾರತೀಯ ಸೇನೆ ಪತ್ತೆ ಹಚ್ಚಿದೆ. ಸುಮಾರು 70 ಉಗ್ರರ ಅಡಗುತಾಣಗಳನ್ನ ಪತ್ತೆ ಹಚ್ಚಿದೆ. ಅಂದ್ರೆ ಅವ್ರು ಉಳ್ಕೊಳ್ಳಕ್ಕೆ, ಮಲ್ಕೊಳ್ಳಕ್ಕೆ, ಓಡಾಡಕ್ಕೆ ಒಂದು ಜಾಗವನ್ನ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಅದು ಕಾಡಿನ ಗುಹೆ ಇಲ್ಲಿ ಆ ರೀತಿಯಾಗಿ ನಿರ್ಮಾಣ ಮಾಡ್ಕೊಂಡು ಕಣ್ ತಪ್ಪಿಸ್ಕೊಂಡಿದ್ರು. ಆಮೇಲೆ ಅಲ್ಲಿ ಕೇವಲ ನೀವು ಅನ್ಬೋದು ಊಟಕ್ಕೆ ಏನ್ ಮಾಡ್ತಾರೆ ಅಂತ, ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅವರು. 1-1.5 ತಿಂಗಳಿಗೆ ಆಗುವಷ್ಟು ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲಿಗೋ ಓಡೋಗ್ಬೇಕು ಅವರು, ಅಥವಾ ಇನ್ನೇನೋ ಕಾರ್ಯಾಚರಣೆ ಮಾಡಬೇಕು, ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಹೊಟ್ಟೆಪಾಡಿಗೆ ಏನಾದ್ರು ಬೇಕಲ್ಲ, ಅದೆಲ್ಲವನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅಂಥವುಗಳನ್ನ ಅಡಗುತಾಣವನ್ನ ಪತ್ತೆ ಹಚ್ಚಿದೆ ಭಾರತೀಯ ಸೇನೆ. ಏನ್ ಮಾಡ್ತಾರೆ ಅಂದ್ರೆ ಧ್ವಂಸ ಮಾಡಿ ಬಿಸಾಕ್ತಾರಷ್ಟೇ. ಸುಮಾರು 70 ಉಗ್ರರ ಅಡಗುತಾಣವನ್ನ ಯೋಧರು ಸದ್ಯ ಪತ್ತೆ ಹಚ್ಚಿದ್ದಾರೆ. ಕಾಡಿನಲ್ಲಿ ಗುಹೆಯನ್ನ ನಿರ್ಮಿಸಿ ಅಡಗುತಾಣಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಸೊ ಅವ್ರದ್ದೆಲ್ಲ ಏನೇನೋ ಪ್ಲಾನ್ ಇರುತ್ತೆ. ಎಲ್ಲಿ ಬಾಂಬ್ ಮಾಡೋದು, ಆತ್ಮಾಹುತಿ ದಾಳಿ ಎಲ್ಲಿ ನಡೆಸೋದು, ಅಥವಾ ಈಗ ಮೊನ್ನೆ ಪಹಲ್ಗಾಮಲ್ಲಿ ಮಾಡಿದ್ರಲ್ಲ, ಧರ್ಮ ಕೇಳಿ ಸಾಯಿಸಿದ್ರಲ್ಲ, ಅಂಥದ್ದು ಎಲ್ಲಿ ಮಾಡಬೇಕು, ಕಿತಾಪತಿ ಎಲ್ಲಿ ಮಾಡಬೇಕು, ಗಲಭೆಯನ್ನು ಎಲ್ಲಿ ಮಾಡಬೇಕು, ಭಯ ಹೇಗೆ ಹುಟ್ಟು ಹಾಕಬೇಕು, ಇವೆಲ್ಲವನ್ನ ಪ್ಲಾನ್ ಮಾಡಿಕೊಂಡು ಬಂದಿರ್ತಾರೆ. ಅಡಗುತಾಣಗಳನ್ನು ಅಲ್ಲಲ್ಲಿ ಎಲ್ಲಿ ಗೊತ್ತಾಗಬಾರ್ದು, ಸೇನೆಗೆ ಪತ್ತೆ ಹಚ್ಚಕ್ಕಾಗಬಾರ್ದು ಅಂತಹ ಜಾಗಗಳನ್ನ ಕಂಡಿಡ್ಕೊಂಡಿರ್ತಾರೆ. ಬಟ್ ಸೇನೆ ಬಿಡುತ್ತಾ ಇಲ್ಲ. ಸುಮಾರು 70 ಅಡಗುತಾಣಗಳನ್ನ ಉಗ್ರರು ಅಡಗಿ ಕುತ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳುವಂತಹ ಒಂದು ಮನೆ ಅಂತ ಅನ್ಕೊಳ್ಳಿ. ಮನೆ ಅಂದ್ರೆ ಈಗ ನಮ್ಗಳ ತರಕ್ಕೆ ಟೆರೆಸ್ ಹಾಕೊಂಡು ಅದೆಲ್ಲ ರೆಡಿ ಮಾಡಿರಲ್ಲ. ಜಸ್ಟ್ ಅಲ್ಲಿ ಅವ್ರಿರೋ ತನಕ ಉಳ್ಕೊಳಕ್ ಜಾಗ ಇರಬೇಕು, ಮಳೆ ಬಂದ್ರು ಉಳ್ಕೊಳಕ್ ಜಾಗ ಇರಬೇಕು, ಮಲ್ಕೊಳಕ್ ಜಾಗ ಇರಬೇಕು, ಆ ತರದೊಂದು ತಾಣಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅದನ್ನ ಹುಡುಕಿದೆ ನಮ್ಮ ಭಾರತೀಯ ಸೇನೆ. ಸುಮಾರು 1-1.5 ತಿಂಗಳಿಗಾಗುವಷ್ಟು ದಿನಸಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಮತ್ತೆ ಬೇಕಲ್ಲ, ಹೊಟ್ಟೆ ಬೇಕಲ್ಲ, ಇಂತಹ ಅಲ್ಕಟ್ ಕೆಲಸಗಳು ಮಾಡಕ್ಕೆ ಶಕ್ತಿ ಬೇಕು ಅಂದ್ರೆ ಊಟ ಬೇಕಲ್ಲ ಹೊಟ್ಟೆಗೆ, ಅದನ್ನ ರೆಡಿ ಮಾಡ್ಕೊಂಡಿದ್ರು. ಅವೆಲ್ಲವನ್ನ ಧ್ವಂಸ ಮಾಡುತ್ತೆ ಈಗ ಭಾರತೀಯ ಸೇನೆ. ಸುಮಾರು 70 ಕಡೆ ಹುಡುಕಿದಾರಂತೆ. ಬಟ್ ಅದು 70 ಇರಲ್ಲ, 700ಕ್ಕೂ ಹೆಚ್ಚು ಇರುತ್ತೆ, 70,000ಕ್ಕಿಂತಲೂ ಜಾಸ್ತಿ ಇರುತ್ತೆ. ಹುಡ್ಕೋದೇ ಕಷ್ಟ, ಟಾಸ್ಕ್ ಚಾಲೆಂಜಿಂಗ್. ಅದೇ ಎಲ್ಲೆಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ. ಉಗ್ರರ ಅಡಗುತಾಣವನ್ನ ಸೇನೆ ಪತ್ತೆ ಹಚ್ಚಿದೆ. ಎಸ್, ಗಡಿಯಲ್ಲಿ ವಾರ್ ಅಂದ್ರೆ ಯುದ್ಧದ ವಾತಾವರಣ ಆಗಿದ್ರೆ ದೇಶದೊಳಗೆ ಯುದ್ಧಕ್ಕೆ ಹೇಗೆ ರೆಡಿ ಆಗ್ಬೇಕು, ಸಜ್ಜಾಗಬೇಕು ಅಂತ ತಯಾರಿಗಳನ್ನ ನಡೆಸ್ತಾ ಇದೆ ನಮ್ಮ ಸೇನೆ, ನಮ್ಮ ದೇಶ. ನಾವೆಲ್ಲರೂ ಕೂಡ ಮತ್ತೊಂದು 1971ರ ರೀತಿಯ ಯುದ್ಧಕ್ಕೆ ಅಣಿ ಆಗ್ತೀವ, ಸಜ್ಜಾಗ್ತೀವ, ಸಾಕ್ಷಿ ಆಗ್ತೀವ. ಸಜ್ಜಾಗ್ತಾ ಇದೀವಿ, ಸಾಕ್ಷಿ ಆಗ್ತೀವ. ಪ್ರಶ್ನೆ ಇದೆ, ಕುತೂಹಲ ಇದೆ. ಯಾಕಂದ್ರೆ ಪ್ರತೀಕಾರ ಯಾವಾಗ ಅಂತ ಕೇಳ್ತಾ ಇದ್ದ ನಾವುಗಳು ಯುದ್ಧದ ಹೊಸ್ತಿಲಿಗೆ ಬಂದು ನಿಂತಿದ್ದೀವಿ ಈಗ.